41ನೇ ಪ್ರಶ್ನೆ. ರಾಷ್ಟ್ರಕೂಟರ ಸಂಸ್ಥಾಪಕ ದಂತಿದುರ್ಗನು ನಡೆಸಿದ ಹಿರಣ್ಯಗರ್ಭ ಎಂಬ ದಾನದ ವಿಧಿ ಎಲ್ಲಿ ನಡೆಯಿತು? ಎ. ಉಜ್ಜಯಿನಿ, ಬಿ. ಮಳಖೇಡ, ಸಿ. ಎಲ್ಲೋರ, ಡಿ. ಬಾದಾಮಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಉಜ್ಜಯಿನಿ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸಂಸ್ಥಾಪಕನಾದ ದಂತಿದುರ್ಗನು ಮಾಳವದ ಉಜ್ಜಯಿನಿಯಲ್ಲಿ ವಿಜಯೋತ್ಸವದ ನೆನಪಿಗಾಗಿ ಹಿರಣ್ಯಗರ್ಭ ಎಂಬ ದಾನದ ವಿಧಿಯನ್ನು ನೆರವೇರಿಸಿದನು. 42ನೆಯ ಪ್ರಶ್ನೆ. ಅಮೋಘ ವರ್ಷ ನೃಪತುಂಗನು ಬರೆದ ಪ್ರಶ್ನೋತ್ತರ ರತ್ನಮಾಲಿಕ ಯಾವ ಭಾಷೆಯಲ್ಲಿದೆ? ಎ. ಕನ್ನಡ, ಬಿ. ಪ್ರಾಕೃತ, ಸಿ. ಸಂಸ್ಕೃತ, ಡಿ. ಪಾಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಸಂಸ್ಕೃತ. ಅಮೋಘ ವರ್ಷ ನೃಪತುಂಗನು ಕನ್ನಡದ ಮೊದಲ ಲಕ್ಷ್ಮಣ ಗ್ರಂಥವಾದ ಕವಿರಾಜ ಮಾರ್ಗಕ್ಕೂ ಪ್ರಸಿದ್ಧವಾಗಿದ್ದಾನೆ. 43ನೇ ಪ್ರಶ್ನೆ. ವಿಶ್ವಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ರಾಷ್ಟ್ರಕೂಟ ದೊರೆ ಯಾರು? ಎ. ದಂತಿದುರ್ಗ, ಬಿ. 1ನೇ ಕೃಷ್ಣ, ಸಿ. ಧ್ರುವ, ಡಿ. 3ನೇ ಗೋವಿಂದ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 1ನೇ ಕೃಷ್ಣ. ಎಲ್ಲೋರಾದಲ್ಲಿರುವ ವಿಶ್ವಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ರಾಜನಾದ 1ನೇ ಕೃಷ್ಣನು ಕ್ರಿಸ್ತಶಕ 756ರಿಂದ 774ರವರೆಗೆ ನಿರ್ಮಿಸಿದನು. ಇದು ಬೆಟ್ಟದ ಒಂದು ಬೃಹತ್ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಿ ನಿರ್ಮಿಸಲಾದ ಅದ್ಭುತ ವಾಸ್ತುಶಿಲ್ಪವಾಗಿದೆ. 44ನೇ ಪ್ರಶ್ನೆ. ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆ ವಿಕ್ರಮಾಂಕ ದೇವಚರಿತಂ ಬರೆದವರು ಯಾರು? ಎ. ರನ್ನ, ಬಿ. ಬಿಲ್ಲಣ, ಸಿ. ಪಂಪ, ಡಿ. ಪೊನ್ನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬಿಲ್ಲಣ. ವಿಕ್ರಮಾಂಕ ದೇವಚರಿತಂ ಎಂಬುದು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದ 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯಾಗಿದೆ. ಇದನ್ನು ಕಾಶ್ಮೀರದ ಕವಿಯಾದ ಬಿಲ್ಲಣನು ರಚಿಸಿದನು. ಇವನು ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದನು. ರನ್ನನು ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ಕೃತಿಗಳನ್ನು ರಚಿಸಿದ್ದಾನೆ. ಪಂಪ ಇವನನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳ ಕರ್ತೃ. ಪೊನ್ನ ಇವನು ಶಾಂತಿಪುರಾಣ ಎಂಬ ಕೃತಿಯನ್ನು ಬರೆದಿದ್ದಾನೆ. 45ನೇ ಪ್ರಶ್ನೆ. ರಾಷ್ಟ್ರಕೂಟರ ಕಾಲದಲ್ಲಿ ಅಕ್ಕಸಾಲಿಗ ಎಂದರೆ ಯಾವ ವೃತ್ತಿ ಮಾಡುತ್ತಿದ್ದವರು? ಎ. ಬಡಗಿ, ಬಿ. ಕಮ್ಮಾರ, ಸಿ. ಚಿನ್ನದ ಕೆಲಸ ಮಾಡುವವರು, ಡಿ. ನೇಕಾರರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಚಿನ್ನದ ಕೆಲಸ ಮಾಡುವವರು. ರಾಷ್ಟ್ರಕೂಟರ ಕಾಲದ ಸಮಾಜದಲ್ಲಿ ವಿವಿಧ ವೃತ್ತಿಪರ ಗುಂಪುಗಳಿದ್ದವು. ಅವರಲ್ಲಿ ಅಕ್ಕಸಾಲಿಗ ಎಂದರೆ ಚಿನ್ನದ ಕೆಲಸ ಮಾಡುವವರು ಅಥವಾ ಸುವರ್ಣಕಾರರು. ಇವರು ಆಭರಣಗಳನ್ನು ತಯಾರಿಸುವುದು ಮತ್ತು ಲೋಹದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಬಡಗಿ ಎಂದರೆ ಮರದ ಕೆಲಸ ಮಾಡುವವರು. ಕಮ್ಮಾರ ಎಂದರೆ ಕಬ್ಬಿಣದ ಕೆಲಸ ಮಾಡುವವರು. ನೇಕಾರ ಎಂದರೆ ಬಟ್ಟೆಯನ್ನು ನೇಯುವವರು. 46ನೇ ಪ್ರಶ್ನೆ. ಸಕಲ ಚಕ್ರವರ್ತಿಗಳ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ಕಲ್ಯಾಣಿ ಚಾಲುಕ್ಯ ದೊರೆ ಯಾರು? ಎ. 2ನೇ ತೈಲಪ, ಬಿ. 6ನೇ ವಿಕ್ರಮಾದಿತ್ಯ, ಸಿ. ಸೋಮೇಶ್ವರ, ಡಿ. ಜಯಸಿಂಹ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೊರೆಯಾದ 6ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 1076ರಿಂದ 1126ರವರೆಗೆ ಸಕಲ ಕಲಾ ಚಕ್ರವರ್ತಿಗಳ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದನು. ಈತನು ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಕ್ರಿಸ್ತಶಕ 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು. ಈತನ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿಗಳಾದ ಬಿಲ್ಲಣ ಮತ್ತು ವಿಜ್ಞಾನೇಶ್ವರರು ಇದ್ದರು. ಈತನ ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವು ತನ್ನ ಉತ್ತುಂಗ ಸ್ಥಿತಿಯಲ್ಲಿ ತಲುಪಿತ್ತು. 2ನೇ ತೈಲಪನು ಕಲ್ಯಾಣಿ ಚಾಲುಕ್ಯ ವಂಶದ ಸ್ಥಾಪಕ. ಈತನ ಬಿರುದು ತ್ರೈಲೋಕ್ಯಮಲ್ಲ. 3ನೇ ಸೋಮೇಶ್ವರನು ಒಬ್ಬ ವಿದ್ವಾಂಸ ದೊರೆಯಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದನು ಮತ್ತು ಮಾನಸೋಲ್ಲಾಸ ಎಂಬ ವಿಶ್ವಕೋಶದಂತಹ ಗ್ರಂಥವನ್ನು ರಚಿಸಿದ್ದಾನೆ. 47ನೇ ಪ್ರಶ್ನೆ. ರಾಷ್ಟ್ರಕೂಟರ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಎ. ವಿಷಯ, ಬಿ. ರಾಷ್ಟ್ರ, ಸಿ. ನಾಡು, ಡಿ. ಗ್ರಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ರಾಷ್ಟ್ರ. ರಾಷ್ಟ್ರಕೂಟರ ಆಡಳಿತದಲ್ಲಿ ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು ರಾಷ್ಟ್ರ ಎಂದು ಕರೆಯಲಾಗುತ್ತಿತ್ತು. ಇದರ ಮುಖ್ಯಸ್ಥನನ್ನು ರಾಷ್ಟ್ರಪತಿ ಎಂದು ಕರೆಯುತ್ತಿದ್ದರು. ರಾಷ್ಟ್ರಗಳನ್ನು ವಿಷಯಗಳಾಗಿ ವಿಂಗಡಿಸಲಾಗಿತ್ತು. ಇದರ ಮುಖ್ಯಸ್ಥ ವಿಷಯಪತಿ. ಇಲ್ಲಿ ವಿಷಯ ಎಂದರೆ ಜಿಲ್ಲೆಗಳು ಎಂದರ್ಥ. ವಿಷಯಗಳನ್ನು ನಾಡುಗಳಾಗಿ ವಿಂಗಡಿಸಲಾಗಿತ್ತು. ಇದರ ಮುಖ್ಯಸ್ಥ ನಾಡಗೌಡ.
ಇಲ್ಲಿ ನಾಡು ಎಂದರೆ ತಾಲೂಕು ಎಂದರ್ಥ. ಆಡಳಿತದ ಕೊನೆಯ ಘಟಕ ಗ್ರಾಮ, ಇದರ ಮುಖ್ಯಸ್ಥ ಗ್ರಾಮಕೂಟ. 48ನೆಯ ಪ್ರಶ್ನೆ, ಕವಿಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ರನ್ನನು ಯಾರ ಆಸ್ಥಾನ ಕವಿಯಾಗಿದ್ದನು? ಎ. ಎರಡನೇ ತೈಲಪ, ಬಿ. ಸತ್ಯಾಶ್ರಯ, ಸಿ. ಅಮೋಘ ವರ್ಷ, ಡಿ. ಕೃಷ್ಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸತ್ಯಾಶ್ರಯ. ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದ ಮಹಾಕವಿ ರನ್ನನು ಕಲ್ಯಾಣದ ಚಾಲುಕ್ಯ ಅರಸನಾದ ಸತ್ಯಾಶ್ರಯ ಇರವಬೆಡಂಗನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಸತ್ಯಾಶ್ರಯನು ರನ್ನನ ಸಾಹಿತ್ಯ ಪಾಂಡಿತ್ಯವನ್ನು ಮೆಚ್ಚಿ ಅವನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದನು. ರನ್ನನು ತನ್ನ ಪ್ರಸಿದ್ಧ ಕೃತಿಯಾದ ಸಾಹಸ ಭೀಮ ವಿಜಯದಲ್ಲಿ ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಿ ವರ್ಣಿಸಿದ್ದಾನೆ. 49ನೆಯ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಎ. ಅಮೋಘ ವರ್ಷ ನೃಪತುಂಗ, ಬಿ. ಮೂರನೇ ಗೋವಿಂದ, ಸಿ. 1ನೇ ಕೃಷ್ಣ, ಡಿ. ದಂತಿದುರ್ಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಅಮೋಘ ವರ್ಷ ನೃಪತುಂಗ. ಅರಬ್ ಪ್ರವಾಸಿ ಮತ್ತು ಪತ್ರಕರ್ತನಾದ ಸುಲೈಮಾನ್ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಮಾಜಕ್ಕೆ ಭೇಟಿ ನೀಡಿದ್ದನು. ಅವನು ತನ್ನ ಬರಹಗಳಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನನ್ನು ವಿಶ್ವದ 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನೆಂದು ಬಣ್ಣಿಸಿದ್ದಾನೆ. 50ನೇ ಪ್ರಶ್ನೆ, ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಸರಸ್ವತಿ ದೇವಸ್ಥಾನ ಎಲ್ಲಿದೆ? ಎ. ಗದಗ, ಬಿ. ಬಾಗಲಕೋಟೆ, ಸಿ. ಬೀದರ್, ಡಿ. ಕೊಪ್ಪಳ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಗದಗ. ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಸರಸ್ವತಿ ದೇವಸ್ಥಾನವು ಗದಗ ನಗರದ ತ್ರಿಕೂಟೇಶ್ವರ ದೇವಸ್ಥಾನದ ಸಂಕೀರ್ಣದಲ್ಲಿದೆ. ಈ ದೇವಾಲಯವು ತನ್ನ ಅದ್ಭುತ ಕೆತ್ತನೆಗಳು ಮತ್ತು ಕಲಾತ್ಮಕ ಕಂಬಗಳಿಗೆ ಹೆಸರುವಾಸಿಯಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯು ಕೂಡ ಕಲ್ಯಾಣಿ ಚಾಲುಕ್ಯರ ಕಾಲದ ಅನೇಕ ಸುಂದರ ದೇವಾಲಯಗಳಿಗೆ ಪ್ರಸಿದ್ಧವಾದ ಸ್ಥಳವಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಕರ್ನಾಟಕದ ಇತಿಹಾಸದ ರಸಪ್ರಶ್ನೆ ಸರಣಿಯ 5ನೇ ಭಾಗ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಭವ್ಯ ಇತಿಹಾಸದ ಕುರಿತಾದ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾಗಿವೆ ಎಂದು ಭಾವಿಸುತ್ತೇನೆ. ಈ 10 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾದ ಉತ್ತರವನ್ನು ನೀಡಿದ್ದೀರಿ? ನಿಮ್ಮ ಸ್ಕೋರನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಮಾಹಿತಿಪೂರ್ಣ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ 6ನೇ ಭಾಗದಲ್ಲಿ ನಾವು ಕಲೆ ಮತ್ತು ವಾಸ್ತುಶಿಲ್ಪದ ತವರೂರಾದ ಹೊಯ್ಸಳರು ಮತ್ತು ಸೇವಣರ ರೋಚಕ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಪ್ರಶ್ನೆ 51ರಿಂದ 60ರ ಆ ಭಾಗವನ್ನು ಮಿಸ್ ಮಾಡಬಾರದು ಎಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಸಿದ್ಧರಾಗಿರಿ. ಕನ್ನಡ ನಾಡಿನ ಇತಿಹಾಸವನ್ನು ಅರಿಯೋಣ, ಜ್ಞಾನವನ್ನು ಬೆಳೆಸೋಣ. ಧನ್ಯವಾದಗಳು. ನಮಸ್ಕಾರ.